ಸ್ವಲ್ಪ ಮೇಕಪ್ ಹಾಕೊಂಡ್ಬಿಡ್ತೀನಿ. ಕೇಳಿ ಸರ್, ಈಗ ಫ್ಯಾನ್ಸ್ ವಾರ್ ಅನ್ನುವಂಥದ್ದು ಶುರು, ಅದರಿಂದ ನಟರಿಗೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರೋ ವಿಚಾರ. ಈಗ ಯುದ್ಧಕ್ಕೆ ರೆಡಿ ಆಗಿರೋರು ಯಾರು ಸರ್? ಯಾವ ಕಡೆ ರೆಡಿ? ನಾನು ವಿಧಾನಸೌಧದಿಂದ ಹೊರಗಡೆ ಬಂದಿರೋದು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವತಿಯಿಂದ, ವಾರ್ತಾ ಇಲಾಖೆ ವತಿಯಿಂದ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎಷ್ಟನೇ ದಿನಕ್ಕೆ ನಡೆಯುತ್ತೆ, ಯಾವಾಗ ಶುರುವಾಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ಹೇಳ್ಬಿಡ್ಲಾ ಅಥವಾ ಅದ್ರ ಬಗ್ಗೆ ತೊಗೊಂಡಿದ್ದಾರೆ? ನಮಸ್ಕಾರ. ಹೊರಗಡೆ ಎಷ್ಟೋ ದೇಶಗಳು ಜನ ಹತ್ಕೊಂಡು ಉರಿತಾ ಇದೆ, ಸಾಯ್ತಾ ಇದ್ದಾರೆ, ವಾರಗಳು ನಡೀತಾ ಇದೆ, ಹೊರಗಡೆ ನಡೀತಾ ಇದೆ. ಆ ಕಾಜಿಗೆ ಏನಾದ್ರು ಯೋಚನೆ ಮಾಡಿ ಅದೆಲ್ಲ ನಿಂತು ಶಾಂತಿಯಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ಫಸ್ಟು ಆಗಲಿ ಅಂತ ನನ್ನ ಆಸೆ. ಕನ್ನಡ ಚಲನಚಿತ್ರ ಬೆಳವಣಿಗೆಗೆ ಅಕಾಡೆಮಿಯ ಪ್ರೆಸಿಡೆಂಟ್ ಆಗಿ, ಚಿತ್ರರಂಗದ ಹಿತೈಷಿಯಾಗಿ, ಜೊತೆಗೆ ಅದರಲ್ಲಿ ಕೆಲಸ ಮಾಡಿದವನಾಗಿ ಈ ವರ್ಷದ ಇಂಟರ್ನ್ಯಾಷನಲ್ ಫೆಸ್ಟಿವಲ್ನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ. ಯಂಗ್ಸ್ಟರ್ಸ್ ಆಗ್ಬೋದು, ಚಿತ್ರರಂಗದ ಆಗ್ಬೋದು, ಬಂದು ಲೂಲು ಮಾಲ್ ನಡೆಯುತ್ತೆ, ಅಲ್ಲಿ ಬಂದು ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ಗಳಿರುತ್ತೆ, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬರ್ತಾರೆ. ಅವರೆಲ್ಲ ಬಂದಾಗ ನೀವು ಅಲ್ಲಿ ಬಂದು ನೋಡಿ ಚಿತ್ರರಂಗದ ಅನುಭವನ ಪಡಿಬೋದು, ಟೆಕ್ನಿಕಲ್ ಆಗಿ ಅನುಭವನ ಪಡಿಬೋದು. ಫಿಲ್ಮ್ ಇಂಡಸ್ಟ್ರಿಯನ್ನ ಅವಾಗಿದ್ದಂತಹ ಫ್ಯಾನ್ಸ್ಗೂ ಇವಾಗಿರುವಂತಹ ಫ್ಯಾನ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲಿ ಸಾಕ್ತಾ ಇದೆ ಈಗಿನ ಫ್ಯಾನ್ಸ್ ಮಾತುಗಳಿರಬಹುದು, ಕಮೆಂಟ್ ಏನ್ ಹೇಳ್ತೀರಾ ಸರ್ ಅವರಿಗೆ? ಸರ್, ಈಗ ಬಿಗ್ ಬಜೆಟ್ ಸಿನಿಮಾ ಕೂಡ ಕನ್ನಡ ಚಿತ್ರರಂಗ ಕೂಡ ಉಳಿಬೇಕು. ಈ ಸಮಯದಲ್ಲಿ ಪೈರಸಿಗಳು ಅದಕ್ಕೆ ಎಫೆಕ್ಟ್ ಆಗಲ್ಲ? ಇವರ ಮೂವಿನ ಅವರು ಪೈರಸಿ ಮಾಡ್ತಾರೆ. ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸೋಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ, ನಿಲ್ಲಿಸಿದ್ದಾರೆ ಕೂಡ. ಅವು ಉಟ್ಕೊತಾನೆ ಇರ್ತವೆ. ಅದನ್ನು ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಪೈರಸಿನ ಹೆಂಗೆ ಸಾಲ್ವ್ ಮಾಡ್ಬೋದು ಅಂದರೆ ಕರೆಕ್ಟಾಗಿ ಒಳಗಡೆ ನಮ್ಮ ಸರ್ಕಾರದಿಂದಾಗಲಿ ಮುಖ್ಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಅದು ಬೇರೆ ಭಾಗ, ಸಿನಿಮಾದಿಂದ ಬೇರೆ ಭಾಗ, ಅದು ನಿಲ್ಲಲೇಬೇಕು. ಅದು ಯಾವ ಸಿನಿಮಾ, ಯಾವ ಹೀರೋದಾಗಲಿ ಯಾರ್ದು ಬಂದರೂ ಕೂಡ ಪೈರಸಿ ಅನ್ನೋದು ತುಂಬ ದೊಡ್ಡ ಪಿಡುಗು. ಅದನ್ನಂತೂ ನಿಲ್ಲಿಸ್ಬೇಕು ಸರ್. ಇಂಥ ಬೆಳವಣಿಗೆಗಳಿಂದ ಸಿನಿಮಾ ರಂಗದ ನಟ್ಟು ಬೋಲ್ಟು ಲೂಸ್ ಆಗ್ತಾರೆ. ಅದನ್ನ ಟೈಟ್ ಮಾಡೋದಕ್ಕೆ ಅಂತ ಏನಾದರೂ ಒಂದು ಆಗ್ಬೇಕಲ್ಲ? ಈ ವರ್ಷ ಜನವರಿ 29ನೇ ತಾರೀಕು ಶುರುವಾಗಿ ಫೆಬ್ರವರಿ 6ನೇ ತಾರೀಕು ಮುಗಿಯುತ್ತೆ. ದಯವಿಟ್ಟು ಭಾಗವಹಿಸಿ. ಸರ್, ಒಂದೇ ಪ್ರಶ್ನೆ. ಈಗ ಇನ್ನೊಬ್ಬ ನಟನ ಸಿನಿಮಾನ ಸೋಲಿಸೋದಕ್ಕೋಸ್ಕರವಾಗಿ ಪೈರಸಿ ಮಾಡುವಂತ ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಏನ್ ಹೇಳ್ತೀರಿ ಸರ್? ಯಾಕಂದ್ರೆ ಈಗ ಫ್ಯಾನ್ಸ್ ವಾರ್ ನಡೀತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅಂತ ಎಲ್ಲ ಕ್ಯಾಮ್ರಾ ಒಯ್ದಿಡೋ ಮಕ್ಕಳೇ ಫೆಸ್ಟಿವಲ್ ಮೀಟಿಂಗ್ ಅಣ್ಣ ಸರ್. ಅಲ್ಲ ಸರ್, ಈ ಮೂಡಲ್ಲಿ ಬಿಡಿ. ಇವತ್ತು ನಾವು ಫೆಸ್ಟಿವಲ್ ಹೆಂಗ್ ನಡೆಸಬೇಕು ಅನ್ನೋ ಮೂಡಲ್ಲಿ ಇದ್ದೀವಿ. ನಮ್ಗೆ ಈ ಮೂಡಲ್ಲಿ ಸುದೀಪ್ ಅವರ ಫ್ಯಾನ್ಸ್ ವಾರ್ ಸಂಬಂಧಪಟ್ಟಂಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.